ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸ್ವಲ್ಪನೂ ಸಹ ಕಸ್ಟಮರು ಬೆಲೆ ಕೊಡೋದಿಲ್ಲ. ಯಾಕಂದರೆ ಅಂಗಡಿಯಲ್ಲಿ ಟೈಲರಿಂಗ್ ಮಾಡೋರಿಗೆ, ಅಂಗಡಿಯಲ್ಲಿ ಬಟ್ಟೆ ಹೊಲ್ದು ಕೊಡೋರಿಗೆ ಅವರು ಹೇಳ್ದಷ್ಟೇ ರೇಟ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ನಾವು ಮನೇಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ಏನೋ ಒಂಥರ ಹೇಗೋ ಏನೋ ಅಂತ. ನಮ್ಮ ಹತ್ರನೇ ತುಂಬ ವರ್ಷದಿಂದ ಸ್ಟಿಚ್ ಮಾಡ್ತಾ ಇರ್ತಾರೆ, ಆದರೂ ಸಹ ಪೇಟೆಯಲ್ಲಿ ಅಂಗಡಿ ಇಟ್ಟು ಸ್ಟಿಚ್ ಮಾಡ್ತಿರ್ತಾರೆ ಅಂದರೆ ಕಸ್ಟಮರ್ ಅವರಿಗೆ ಬೇರೆ ಥರ ಬೆಲೆ ಕೊಡ್ತಾರೆ. ಮನೆಯಲ್ಲಿ ಸ್ಟಿಚ್ ಮಾಡ್ತಾರೆ ಅಂತಂದರೆ ಚೌಕಾಸಿ ಮಾಡೋದಾಗಲಿ, ದುಡ್ಡನ್ನ ಲೇಟಾಗಿ ಕೊಡೋದಾಗಲಿ ಮಾಡ್ತಾರೆ. ನೋಡಿ, ನನ್ನ ವಿಡಿಯೋ ನೋಡಿದಂತಹ ವ್ಯೂವರ್ಸ್ ಇವತ್ತು ಅನ್ಕೋಬೋದು, ಏನು ಇವತ್ತು ರೇವತಿ ಮೇಡಮ್ ಅವರು ಬೆಳಗ್ಗೆನೇ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಯಾಕಂದರೆ ಮೊನ್ನೆ ಗಣಪತಿ ಹಬ್ಬ ಆಯ್ತಲ್ಲ, ಅಲ್ಲಿ ನಾನು ಒಬ್ಬರಿಗೆ 5 ಜೊತೆ ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಅವಳು ಹಬ್ಬದ ದಿವಸ ದುಡ್ಡು ಕೊಟ್ಟಿಲ್ಲ, ಹಾಗೆ ತೊಗೊಂಡೋದ್ಲು. ಆದರೆ 1-2 ದಿವಸ ಬಿಟ್ಬಿಟ್ಟು ನಾನು ಕೇಳಿದೆ, ಡ್ರೆಸ್ಸಿನ ಅಮೌಂಟ್ ಕೊಡು ಅಂತ ಹೇಳ್ಬಿಟ್ಟು. ಅಂದರೆ ಟಾಪ್ ಮಾತ್ರ ಸ್ಟಿಚ್ ಮಾಡಿಸಿದ್ಲು. ನಾನು ಒಂದು ಡ್ರೆಸ್ಸಿಗೆ 250 ಹೇಳಿದೆ. ಆದರೆ ಈಗೆಲ್ಲ ಇರೋದು 300 350. ಆದರೆ ನಾವು ಫ್ರೆಂಡ್ಸು ಪರಿಚಯದವರು ಅಂತೇಳ್ಬಿಟ್ಟು 250 ಹೇಳಿದೆ. ಆದರೆ ಅವಳದ್ರಲ್ಲೂ ಚೌಕಾಸಿ ಮಾಡಿ 200 ಕೊಡ್ತೀನಿ ಅಂತೇಳಿ ಹೋಯ್ದು. 1 ವಾರ ಆದರೂ ಸಹ ದುಡ್ಡು ತಂದುಕೊಟ್ಟಿಲ್ಲ. ಹಾಗೆ ನಾನು 1 ವಾರ ನೋಡಿದೆ, 15 ದಿವಸ ನೋಡಿದೆ, ನಿನ್ನೆ ಕೇಳಿದ್ದಕ್ಕೆ ಅವಳು ಅಮೌಂಟ್ 900 ರೂಪಾಯಿ ಹಾಕಿಬಿಟ್ಟು ಸಿಕ್ಕಾಪಟ್ಟೆ ಜಗಳ ಮಾಡಿದ್ಲು ಫ್ರೆಂಡ್ಸ್. ಅಂದರೆ ಅದೇ ಪೇಟೆಯಲ್ಲಿ ಸ್ಟಿಚ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಬಟ್ಟೆ ದುಡ್ಡು ಕೊಟ್ಬಿಟ್ಟೆ ಬಟ್ಟೆನ ನಾವು ತೊಗೊಂಬರ್ಬೇಕು. ಆದರೆ ನೋಡಿ, ಮನೇಲಿ ಸ್ಟಿಚ್ ಮಾಡ್ತಿದ್ದೀವಿ ಅಂದ ತಕ್ಷಣ ನಾವು ಕಸ್ಟಮರ್ನ ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ದುಡ್ಡು ತಂದಿಲ್ಲ ಅಂದ್ರೂ ಸಹ ನಾನು ಡ್ರೆಸ್ಸನ್ನು ಕೊಟ್ಟು ಕಳಿಸ್ದೆ. ಆದರೆ 1 ವಾರ 15 ದಿವಸ ತಿಂಗಳಾದರೂ ಸಹ ಕೊಡು ಮತ್ತು ಅವರು ಅಮೌಂಟ್ ಕೊಡುವಾಗ ನಮ್ಮ ಹತ್ರ ಜಗಳ ಮಾಡಿಬಿಟ್ಟು ಅಮೌಂಟನ್ನು ಹಾಕೋದು. ಈ ರೀತಿ ನಾವು ನೋಡಿ ಫ್ರೆಂಡ್ಸ್, ರಾತ್ರಿ ಈಗ 10 ಗಂಟೆ ಆಗಿದೆ, ಆದರೂ ಸಹ ನಾನು ಕೆಲಸನ ಮಾಡ್ತಾ ಇದ್ದೀನಿ. 10, 11, 12 ಆದರೂ ಆಯಿತು, ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅಂಗಡಿಯಲ್ಲಿ ಹೊಲಿಯೋ ಟೈಲರ್ಗಳಿಗಿಂತನೂ ನಾವು ಮನೇಲಿ ಹೆಚ್ಚು ವರ್ಕನ್ನು ಮಾಡ್ತಿರ್ತೀವಿ. ಮತ್ತು ಹಾಗೆ ಬ್ಲೌಸನ್ನು ಸಹ ಇನ್ನೂ ಚೆನ್ನಾಗೇ ಹೊಲ್ಕೊಡ್ತಾ ಇರ್ತೀವಿ. ಆದರೆ ಕಸ್ಟಮರ್ ಈ ರೀತಿ ಚೌಕಾಸಿ ಮಾಡ್ತಾರೆ. ನನಗಂತೂ ಈಗೊಂದು 2-2.5 ತಿಂಗಳಾಯಿತು ತುಂಬ ಚೌಕಾಸಿ ಮಾಡ್ತಾರೆ. ಹಾಗೆ ಅಮೌಂಟನ್ನು ಕರೆಕ್ಟಾಗಿ ಕೊಡೋದಿಲ್ಲ. ಅವ್ರು ಹೇಳಿದ ಟೈಮಿಗೆ ಬಟ್ಟೆನೂ ಕೊಡ್ತೀವಿ, ಆದರೆ ಕಿರಿಕ್ ಮಾಡ್ತಾರೆ ಫ್ರೆಂಡ್ಸ್. ಒಂದು ಅಂತೇಳಿದರೆ ತುಂಬ ಹತ್ರ ಫ್ರೆಂಡ್ಸು ಆಗಲಿ ಸಂಬಂಧಿಕರಿಗಾಗಲಿ ಬಟ್ಟೆನ ಹೊಲ್ದು ಕೊಡೋಕ್ಕೆ ಹೋಗಬಾರ್ದು. ಕೊಟ್ಟಾಗ ದುಡ್ಡನ್ನು ಕೊಡೋದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗೆ ನಾವು ಕಸ್ಟಮರ್ ಕಳ್ಕೊಳ್ಳೋದಕ್ಕೂ ಬರೋದಿಲ್ಲ, ಜಗಳ ಎಲ್ಲ ಮಾಡಿ ದುಡ್ಡು ಇಸ್ಕೊಳ್ಳೋಕ್ಕೂ ಬರೋದಿಲ್ಲ. ಇನ್ನೊಂದು ಸರಿ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಮನೇಲಿ ಸ್ಟಿಚ್ ಮಾಡ್ತಿರ್ತೀವಲ್ಲ, ಹಾಗಾಗಿ. ಆದರೂ ಕೆಲಸ ನಾವು ಸೇಮ್ ಅಂಗಡಿಯಲ್ಲಿ ಹೊಲಿಯೋಂಥ ಟೈಲರ್ ಥರನೇ ನಾವು ಸಹ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಡಿಸೈನ್ಸನ್ನ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ. ಆದರೆ ಮನೇಲಿ ಹೊಲಿಯೋಂಥ ಟೈಲರ್ಸ್ಗಳು ತುಂಬ ಕಷ್ಟಪಟ್ಟು ಬಟ್ಟೆನ ಹೊಲಿತಾ ಇರ್ತಾರೆ. ಯಾರಾದರೂ ಕಸ್ಟಮರ್ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚೌಕಾಸಿ ಮಾಡ್ದೇ ಬ್ಲೌಸಿಗೆ ಕರೆಕ್ಟು ದುಡ್ಡನ್ನು ಕೊಟ್ಟು ತೊಗೊಬನ್ನಿ ಅಂತ ಈ ವಿಡಿಯೋದ ಮುಖಾಂತರ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಬೇಜಾರಾಯಿತು. 900 ರೂಪಾಯಿ ಕೊಟ್ಬಿಟ್ಟು ನಾನು 7-8 ವರ್ಷದಿಂದ ಬೇರೆ ಟೈಲರ್ ಹತ್ರ ಹೊಲಿಸ್ತಿದ್ದೆ, ನಿಮ್ಮ ಹಾಗೆ ಮಾಡೋದಿಲ್ಲ, ನೀವು ಯಾವ ರೀತಿ ಟೈಲರು ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಒಂದು ಚೂಡಿ ಟಾಪಿಗೆ 250 ಜಾಸ್ತಿ ಆಯಿತಾ? ನಾವೇ ಲೈನಿಂಗ್ ಹಾಕಿ ಹೊಲಿಯೋದು 350, ಅವರೇ ಲೈನಿಂಗ್ ಕೊಟ್ಟರೆ 300. ಆದರೂ ನಾನು 250 ಅಂತ ಹೇಳಿದೆ. ಹೋಗಲಿ ಅಂತೇಳಿ 200 ಹೇಳಿದ್ರು ಸಹ 900 ರೂಪಾಯಿ ಹಾಕಿದರು. ಅದೇ ಪೇಟೆಯಲ್ಲಿ ಹೊಲಿಯೋಂಥ ಅಂಗಡಿಗಳಿಟ್ಟಂಥ ಟೈಲರ್ಸ್ ಎಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಂಬರ್ತಾರೆ ಕಸ್ಟಮರ್. ಆದರೆ ನಾವು ಮನೇಲಿ ಅಂದರೆ ನಾಳೆ ಕೊಡ್ತೀವಿ, ನಾಡ್ದು ಕೊಡ್ತೀವಿ ಅಂತಾರೆ. ಅವರು ಹಬ್ಬದ ಶಾಪಿಂಗ್ ಮಾಡಿಕೊಂಡು ಬಂದಿದ್ದರು. ಆದರೆ ಹಬ್ಬದ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಕ್ಕೆ ಅವರಿಗೆ ದುಡ್ಡಿರುತ್ತೆ. ಆದರೆ ನಾವು ಬಟ್ಟೆ ಹೊಲಿದಿರ್ತೀವಿ, ನಾವು ಕಷ್ಟಪಟ್ಟಿರ್ತೀವಿ, ಆ ದುಡ್ಡು ಕೊಡೋದಕ್ಕೆ ಅವರಿಗೆ ದುಡ್ಡು ಇರೋದಿಲ್ಲ. ನಾವು ಸಹ ಮನೆ ಕೆಲಸನೆಲ್ಲ ಮಾಡಿಬಿಟ್ಟು ಫ್ಯಾಮಿಲಿನೆಲ್ಲ ನೋಡಿಕೊಂಡು ಸಹ ನಾವು ಬಟ್ಟೆನ ಸ್ಟಿಚ್ ಮಾಡಿರ್ತೀವಿ. ಅದನ್ನು ಕೆಲವು ಕಸ್ಟಮರ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಕೆಲವು ಕಸ್ಟಮರ್ ಪಾಪ ಹೊಲಿದು ಬಟ್ಟೆ ಇಸ್ಕೊಂಡು ಹೋಗುವಾಗಲೇ ದುಡ್ಡನ್ನು ಕೊಟ್ಟಿರ್ತಾರೆ. ಆದರೆ 10 ಜನಕ್ಕೆ ಹೊಲ್ಕೊಟ್ವಿ ಅಂದರೆ 2 ಆದರೂ ಹೀಗೆ ಮಾಡಿರ್ತಾರೆ. ನಾವು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಲರಿಂಗ್ ಕೆಲಸನ ಮಾಡ್ತಾ ಇರ್ತೀವಿ. ಆದರೆ ನಾನು ಎಷ್ಟೋ ಸಲ ಟೈಲರಿಂಗ್ ಕೆಲಸನ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಫ್ರೆಂಡ್ಸ್. ಆದರೆ ನಾವು ಕಲ್ತಿರೋ ಕೆಲಸನ ಬಿಡಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಅದೇ ಕೆಲಸನೇ ಮಾಡ್ತಾಯಿದ್ದೀನಿ. ಈಗ ಟೈಲರಿಂಗ್ ಕ್ಲಾಸು ಮಾಡ್ತಾಯಿದ್ದೀನಿ. ಆದರೆ ನಾವು ಎಷ್ಟೇ ಬೇಗ ಹೊಲ್ಕೊಡ್ಲಿ, ಎಷ್ಟೇ ಚೆನ್ನಾಗಿ ಹೊಲ್ಕೊಡ್ಲಿ, ಕಸ್ಟಮರ್ ಮಾತ್ರ ಅವರಿಗೆ ನಾವು ಪೇಟೆ ರೇಟ್ ಹೇಳ್ದಿದ್ರು ನಮ್ಮದೊಂದು ರೇಟ್ ಅಂತ ಫಿಕ್ಸ್ ಮಾಡಿದರೆ ಅದನ್ನು ಪೂರ್ತಿ ಕೊಟ್ಬಿಟ್ಟು ಬ್ಲೌಸನ್ನು ತೊಗೊಂಡೋಗಲ್ಲ. ಅರ್ಧ ದುಡ್ಡು ಕೊಟ್ಟು ತೊಗೊಂಡೋಗೋದು, ಇನ್ನರ್ಧ ಕೊಡದೇ ಇರೋದು, ಈ ರೀತಿಯೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ನನಗಷ್ಟೇ ಈ ರೀತಿ ಮಾಡ್ತಾರಾ
ಟೈಲರ್ಸ್ ಯಾರಾದರೂ ಇದ್ದರೆ ನಿಮಗೂ ಸಹ ಇದೇ ರೀತಿ ಕಸ್ಟಮರ್ ಮಾಡ್ತಾರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲ್ಲ ಬ್ಲೌಸ್ ಎಲ್ಲ ರೆಡಿ ಆಗಿದೆ. ಇನ್ನು ಬ್ಲೌಸನ್ನು ಕೊಡಬೇಕು. ರೆಡಿ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಎಲ್ಲ ಮಾಡಿದಾಗ ಈ ಟೈಲರಿಂಗ್ ಕೆಲಸ ಮಾಡೋದಕ್ಕೂ ಒಂದೊಂದ್ಸಲಿ ಬೇಜಾರಾಗುತ್ತೆ. ದಿನ ಇಡೀ ಕಷ್ಟಪಡ್ತೀವಿ, ಆದರೆ ಅಮೌಂಟ್ ಕೊಡುವಾಗ ತುಂಬ ಚೌಕಾಸಿ ಮಾಡ್ತಾರೆ. ಇಲ್ಲಾಂದರೆ ಅರ್ಧ ದುಡ್ಡು ಕೊಟ್ಟೋಗಿ ಇನ್ನರ್ಧ ದುಡ್ಡು ಕೊಡೋದೇ ಇಲ್ಲ. ಆದರೆ ಎಲ್ಲರೂ ಈ ರೀತಿ ಮಾಡೋದಿಲ್ಲ. ಕೆಲವು ಕಸ್ಟಮರ್, ನಾವೀಗ 10 ಜನದ ಹೊಲಿದ್ವಿ, ಒಬ್ಬರು ನಮಗೆ ಕರೆಕ್ಟಾಗಿ ದುಡ್ಡು ಕೊಟ್ಟಿಲ್ಲ ಅಂದರೆ ನಾವು ಅಷ್ಟು ಎಫರ್ಟ್ ಹಾಕಿ ಸ್ಟಿಚ್ ಮಾಡಿರೋ ಕೆಲಸ ನಮಗೆ ಏನೋ ಒಂಥರ ಬೇಜಾರು ಅನಿಸುತ್ತೆ. ನನಗೂ ಸಹ ಇದೇ ರೀತಿ ಮಾಡ್ತಾರೆ ಫ್ರೆಂಡ್ಸ್. ನಾವು ತುಂಬ ವರ್ಷದಿಂದ 20 ವರ್ಷದಿಂದ ಟೈಲರಿಂಗ್ ಮಾಡಿದ್ರು ನಾನು ಯಾಕೆ ಇನ್ನು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಇಷ್ಟು ಕಷ್ಟಪಡ್ತಿದ್ದೀವಿ ಅಂದರೆ ಕಸ್ಟಮರ್ ಈ ರೀತಿ ಮಾಡೋದ್ರಿಂದ ಫ್ರೆಂಡ್ಸ್. ಆದರೆ ನಾನು ಹೇಳೋದು ಎಲ್ಲ ಕಸ್ಟಮರಿಗೂ ಸಹ ಟೈಲರ್ಸ್ಗಳಿಗೆ ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ರೇಟ್ ಕೊಟ್ಟು, ಅಂದರೆ ಅವರು ಅವ್ರ ಕೆಲಸಕ್ಕೆ ತಕ್ಕಾಗೇ ರೇಟ್ ಹೇಳಿರ್ತಾರೆ, ಕೊಟ್ಬಿಟ್ಟು ತನ್ನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಹೇಳ್ತೀನಿ. ಮನೇಲೇ ಟೈಲರಿಂಗ್ ಮಾಡಲಿ, ಅಂಗಡಿಯಲ್ಲೇ ಟೈಲರಿಂಗ್ ಮಾಡಲಿ, ಕೆಲಸ ಎರಡೂ ಸೇಮ್ ಇರುತ್ತೆ. ಯಾವುದು ಹೆಚ್ಚಿರಲ್ಲ, ಯಾವುದು ಕಡಿಮೆ ಇರಲ್ಲ. ಅದೇ ರೀತಿ ನೀವು ಬ್ಲೌಸನ್ನು ನಾವೀಗ ಮುಂಚಿತವಾಗಿ ಅಂದರೆ ಹೊಸದಾಗಿ ಟೈಲರಿಂಗ್ ಕಲಿತಿರೋರಿಗೆ ನಾನೊಂದು ಹೇಳೋದು ಏನು ಅಂದರೆ, ಹೊಸದಾಗಿ ಕಲಿತಾ ಇರ್ತಾರಂದರೆ ಅವ್ರಿಗೆ ಏನು ಟೈಲರಿಂಗಲ್ಲಿ ಗೊತ್ತಿರಲ್ಲ. ಕಸ್ಟಮರ್ ಅವರಿಗೆ ಬಾರ್ಗಿಂಗ್ ಎಲ್ಲ ತುಂಬ ಮಾಡ್ತಾ ಇರ್ತಾರೆ. ಬ್ಲೌಸು ಚೆನ್ನಾಗಾಗಿಲ್ಲ, ಹಂಗೆ ಹೊಲಿಬೇಕಿತ್ತು, ಹಿಂಗೆ ಹೊಲಿಬೇಕಿತ್ತು, ನಾವು ಹೇಳ್ದಂಗೆ ನೀವು ಹೊಲಿದಿಲ್ಲ ಅಂತ ಹೇಳ್ಬಿಟ್ಟು. ಹೊಸದಾಗಿ ಟೈಲರಿಂಗ್ ಕಲಿತವರಿಗೆ ಏನೂ ಗೊತ್ತಿರಲ್ವಲ್ಲ, ಅವರಿಗೆ ಕಸ್ಟಮರ್ ಈ ರೀತಿ ಮಾಡ್ತಾರೆ. ಆದರೆ ತುಂಬ ನಾವು ಟೈಲರಿಂಗಲ್ಲಿ ತಿಳ್ಕೊಂಡು ಶಾಪ್ ಓಪನ್ ಮಾಡೋದಾದರೆ ಹೀಗೆ ಮಾಡಬೇಕು. ಮನೆಯಲ್ಲೇ ಆದರೆ ನೋಡ್ಕೊಬೋದು. ಆದರೆ ನಿಮಗೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಸ್ಟಿಚ್ ಮಾಡಿಸಿದಾಗ ಕಸ್ಟಮರ್ ಹೇಗೆ ಅಂತೇಳಿ ಗೊತ್ತಾಗ್ತಾ ಇರುತ್ತೆ. ಆದರೆ ನಾವು ಟೈಲರಿಂಗಲ್ಲಿ ಸ್ವಲ್ಪ ಪಳಗಿದ್ದೀವಿ ಅಂತಂದರೆ ನಾವು ಹೇಗೆ ಕಸ್ಟಮರ್ ಹತ್ರ ಮಾತಾಡಬೇಕು ಅನ್ನೋದು ಗೊತ್ತಿರುತ್ತೆ. ಆದರೆ ಫ್ರೆಂಡ್ಸ್, ನಾನು ಎಲ್ಲರಿಗೂ ಹೇಳೋದೇನು ಅಂದರೆ, ನಾನು ಮೊನ್ನೆ ಮಾಡಿದಂಥ ತಪ್ಪು ಯಾರೂ ಮಾಡಬೇಡಿ. ಬಟ್ಟೆ ದುಡ್ಡು ಸ್ಟಾರ್ಟಿಂಗ್ ಅವರು ಕೊಟ್ಟಾಗ ನೀವು ಅಡ್ವಾನ್ಸ್ ಇಸ್ಕೊಂಡು ಬಟ್ಟೆನ ಸ್ಟಿಚ್ ಮಾಡಿ, ಮತ್ತು ಕೊಡುವಾಗ ಪೂರ್ತಿ ಅಮೌಂಟನ್ನು ಇಸ್ಕೊಂಡು ಕೊಡಿ. ಎಷ್ಟೇ ಫ್ರೆಂಡ್ಸ್ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಬಟ್ಟೆ ಈಸ್ಕೊಂಡೋಗಿ ಅವರಿಗೆ ವೇರ್ ಮಾಡಿದ್ರ ಮೇಲೆ ಬಟ್ಟೆ ಹೊಲಿದಂಥ ಟೈಲರಿಗೆ ದುಡ್ಡು ಕೊಡೋದಕ್ಕೆ ಅವ್ರಿಗೆ ಮನಸ್ಸೇ ಆಗೋದಿಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ನೀವು ಅಡ್ವಾನ್ಸ್ ಅಂತ ಈಸ್ಕೊಳ್ಳಿ, ಮತ್ತು ಬಟ್ಟೆ ಸ್ಟಿಚ್ ಮಾಡಿ ಕೊಡುವಾಗ ಫುಲ್ ಅಮೌಂಟ್ ಈಸ್ಕೊಳ್ಳಿ. ಆದರೆ ಬಟ್ಟೆ ದುಡ್ಡು ಇಸ್ಕೊಳ್ದೆ ಹಾಗೇ ಕೊಡಬೇಡಿ. ಆದರೆ ನೋಡಿ ಫ್ರೆಂಡ್ಸ್, ನಾನು ಫ್ರೆಂಡ್ ಸರ್ಕಲ್ಲು ಹಾಗೆ ಅಂದ್ಕೊಂಡು ಮತ್ತು ಕಷ್ಟ ಅದು ಇದು ಅಂದವಾಗ ನಾನು ಹಾಗೆ ಕೊಟ್ಬಿಟ್ಟು ನನಗೂ ಸಹ ದುಡ್ಡಿಗೆ ತುಂಬ ಮೋಸವನ್ನು ಮಾಡಿದ್ದಾರೆ. ನಾವು ಇಷ್ಟು ವರ್ಷ 20 ವರ್ಷ ಟೈಲರಿಂಗಲ್ಲಿ ತುಂಬ ಜನ ದುಡ್ಡು ಕೊಡ್ದೇ ಬಿಟ್ಟೋರಂತೂ ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಹಾಗೆ ಕೆಲವೊಬ್ಬರು ತುಂಬ ಚೆನ್ನಾಗಿ ನಮಗೆ ದುಡ್ಡು ಕೊಟ್ಟು ಬಟ್ಟೆಗೆ ನಾವು ಸ್ಟಿಚ್ ಮಾಡಿದಂಥ ಕೆಲಸಕ್ಕೆ ಕರೆಕ್ಟಾದ ಗೌರವನೂ ಕೊಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದಂಥ ಕಸ್ಟಮರು ಇದ್ದಾರೆ ಫ್ರೆಂಡ್ಸ್. ಈ ಎಲ್ಲ ವಿಷಯನೂ ತಿಳ್ಕೊಂಡು ನಾವು ಟೈಲರಿಂಗ್ ಮಾಡಬೇಕು. ಆದರೆ ಟೈಲರಿಂಗ್ ಮಾಡುವಾಗ ಲಾಸ್ ಅಂತೂ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ, ನಾವು ಮಿಷನಿಗೆ ದುಡ್ಡು ಹಾಕಿರ್ತೀವಿ, ಹಾಗೆ ನಾವು ಅಂಗಡಿ ಮಾಡಿದರೆ ಅಂಗಡಿಗೆ ಹಾಕಿರ್ತೀವಿ, ಈ ರೀತಿ ಎಲ್ಲ ಮಾಡಿರ್ತೀವಿ. ಹಾಗಾಗಿ ನಮಗೆ ದಾರ ಆಗಲಿ, ಆಯಿಲ್ ಆಗಲಿ, ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗಿರುತ್ತೆ. ನಾವು ಮಾಡೋ ಕೆಲಸ ಅಷ್ಟೇ ಕಷ್ಟ ಇರುತ್ತೆ ಫ್ರೆಂಡ್ಸ್ ಈ ಕೆಲಸ. ಹಾಗಾಗಿ ನಾ ಹೇಳೋದೇನು ಅಂದರೆ, ನೀವು ಬಟ್ಟೆಗೆ ದುಡ್ಡು ಇಸ್ಕೊಂಡೇ ಕೊಡಿ. ನಾನು ಮಾಡಿದಂಥ ತಪ್ಪುಗಳನ್ನು ಮಾಡಬೇಡಿ ಫ್ರೆಂಡ್ಸ್. ಇವತ್ತೊಬ್ಬರು ವ್ಯೂವರ್ಸು ಕಮೆಂಟ್ ಮಾಡಿದರು ನನ್ನ ನಿನ್ನೆಯ ವಿಡಿಯೋ ನೋಡಿಬಿಟ್ಟು, ನಾವು ಟೈಲರಿಂಗ್ ಕ್ಲಾಸ್ಗೆ ಬರಬೇಕು ಅಂತ ಹೇಳಿ. ಫ್ರೆಂಡ್ಸ್, ನಮ್ಮೂರು ಆನಂದಪುರದಲ್ಲೇ ನೀವು ಇರೋದಾದರೆ ನಮ್ಮ ಟೈಲರಿಂಗ್ ಕ್ಲಾಸಿಗೆ, RG ಟೈಲರಿಂಗ್ ಕ್ಲಾಸ್ಗೆ ಬಂದುಬಿಟ್ಟು ಕಲಿಬೋದು. ಇಲ್ಲೇ ಈ ಬೇರೆ ಊರಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಎಲ್ಲ ವಿಡಿಯೋನೂ ನೋಡಿ. ನಾನು ಟೈಲರಿಂಗ್ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನೋ ಅದನ್ನೇ ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ತೋರಿಸಿರೋ ಬ್ಲೌಸ್ ಅವರು ಅರ್ಜೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಹೇಳೋಗಿರೋದು. ಆದರೆ ನಾವು ಬ್ಲೌಸ್ ಸ್ಟಿಚ್ ಮಾಡಿಟ್ಟು 2 ತಿಂಗಳಾಗ್ತಾ ಬಂತು, ಇನ್ನೂ ಸಹ ಬಂದಿಲ್ಲ. ಈ ರೀತಿ ಮಾಡ್ತಾರೆ. ನಾವು ಏನೇನೋ ಕಮಿಟ್ಮೆಂಟಿಗೆಲ್ಲ ಬಟ್ಟೆ ಹೊಲ್ದಿರ್ತೀವಿ, ಅಂದರೆ ಮಕ್ಕಳು ಫೀಸ್ ಆಗಿರ್ಬೋದು, ಪ್ರತಿಯೊಂದು ಫ್ಯಾಮಿಲಿ ಮೇಂಟೈನ್ ಇರುತ್ತೆ. ಈ ರೀತಿ ಏನೋ ಅಂದ್ಕೊಂಡು ಒಂದು ಸ್ಟಿಚ್ ಮಾಡಿರ್ತೀವಿ, ಆದರೆ ಅವ್ರು 2 ತಿಂಗಳಾದರೂ ಬರೋದೇ ಇಲ್ಲ. ಅವ್ರು ಬರೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆನ ಸ್ಟಿಚ್ ಮಾಡಿಲ್ಲ ಅಂದರೆ ಬಂದುಬಿಟ್ಟು ನಮ್ಮ ಬಟ್ಟೆ ಕೊಡಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ನಾನು ಇವತ್ತು ಇಷ್ಟೆಲ್ಲ ಬಟ್ಟೆನ ರೆಡಿ ಮಾಡಿ ಇಟ್ಟಿದ್ದೀನಿ. ನಾಳೆ ಯಾರೆಲ್ಲ ಬರ್ತಾರೆ, ನಾಳೆ ನಮ್ಮ ಊರಲ್ಲಿ ಬುಧವಾರ ಅಂದರೆ ಸಂತೆ ಇರುತ್ತೆ, ಹಾಗಾಗಿ ಬಟ್ಟೆನ ತೊಗೊಂಡೋಗೋಕ್ಕೆ ಬರ್ತಾರೆ. ಹಾಗಾಗಿ ನಾನು ಎಲ್ಲ ಬಟ್ಟೆನೂ ರೆಡಿ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಈ ರೀತಿ ಇಷ್ಟು ಬ್ಲೌಸ್ ಇನ್ನೂ ಇತ್ತು ಹುಕ್ಸ್ ಹಚ್ಚೋದಕ್ಕೆ. ಆದರೆ ನಾವು ತುಂಬ ಬ್ಲೌಸ್ ಇವತ್ತು ಹುಕ್ಸ್ ಎಲ್ಲ ಹಚ್ಚಿದ್ವಿ, ಆದರೂ ಸಹ ಮುಗ್ದಿಲ್ಲ. ಇವತ್ತು ಇನ್ನೂ ಸ್ವಲ್ಪ ಬಾಕಿ ಇದೆ.
ಅದನ್ನೆಲ್ಲ ಉಗ್ಸ್ ಹಚ್ಚಿ ಮುಗಿಸ್ಬೇಕು. ಈ ಸೀರೆ ಈಗಷ್ಟೇ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಕೊಟ್ಟೋಗಿದ್ದಾರೆ ಬೋಟ್ ನೆಕ್ಕು ನೋಡಿ. ಇನ್ನೂ ಇಷ್ಟು ಬ್ಲೌಸನ್ನ ಉಗ್ಸು ಮತ್ತು ರಿಂಗ್ಸು ಮಾಡಬೇಕು. ಎಷ್ಟು ಕೆಲಸ ಇರುತ್ತೆ ಅಂದರೆ ಟೈಲರಿಗೆ ಬಟ್ಟೆನ ಇಸ್ಕೊಂಡು ಕೊಡೋ ಅಲ್ಲಿವರೆಗೂ ಕೆಲಸನೇ. ಕಟ್ಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು, ಉಗ್ಸು ರಿಂಗ್ಸು ಮಾಡಬೇಕು. ಈ ರೀತಿ ತುಂಬ ಕೆಲಸಗಳು ಟೈಲರಿಂಗಲ್ಲಿ ಇರುತ್ತೆ ಫ್ರೆಂಡ್ಸ್. ಟೈಲರಿಂಗ್ ಕೆಲಸನೂ ಸಹ ಕಷ್ಟನೇ, ಆದರೆ ತುಂಬ ಕಷ್ಟಪಟ್ಟು ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇರುವಂಥ ವಿಡಿಯೋದೊಂದಿಗೆ ಬರ್ತೀನಿ. ಎಲ್ರಿಗೂ ಬಾಯ್.